ಕಾವೇರಿ ನದಿ ನೀರು ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಅರ್ಜಿಯ ಶೀಘ್ರ ವಿಚಾರಣೆಗೆ ಒಪ್ಪಿಗೆ ನೀಡಲಾಗಿದೆ. ಆಗಸ್ಟ್ 13ರ ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿವಾದ ಮಂಡನೆ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಅರ್ಜಿಯನ್ನ ಹಾಕಿದ್ದು ಕಾವೇರಿ ನೀರಿನ ಪಾಲನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅಂತ ತಮಿಳುನಾಡು ಸರ್ಕಾರ ಸಲ್ಲಿಕೆ ಮಾಡಿದಂತ ಅರ್ಜಿ. ಆ ಅರ್ಜಿಯ ವಿಚಾರಣೆಯನ್ನ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಒಪ್ಪಿಕೊಂಡಿದೆ. ಕಾವೇರಿ ನೀರಿನ ಪಾಲು ಸಿಗ್ತಾ ಇಲ್ಲ, ತಕ್ಷಣ ಕರ್ನಾಟಕಕ್ಕೆ ಸೂಚನೆ ಕೊಡಬೇಕು, ಆದೇಶವನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಿದೆ ತಮಿಳುನಾಡು ಸರ್ಕಾರ. ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ವಿಚಾರಣೆಯನ್ನ ಬಹಳ ತುರ್ತಾಗಿ ನಡೆಸಬೇಕು ಅನ್ನೋದನ್ನ ಕೂಡ ತಮಿಳುನಾಡು ಸರ್ಕಾರ ಹೇಳಿತ್ತು. ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮಹತ್ವದ ಸಭೆ ಇದೆ. ಈ ಆದೇಶದ ಇನ್ನೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ಹೊತ್ತಿನಲ್ಲಿ ಇವತ್ತು ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ಇವತ್ತು ತಮಿಳುನಾಡಿಗೆ ಇದುವರೆಗೆ ಹರಿಸಿದ ನೀರಿನ ಪ್ರಮಾಣ ಎಷ್ಟು, ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಕೊಟ್ಟಂತ ಆದೇಶ, ಅದರಂತೆ ಹರಿಸಿದ ನೀರು ಎಷ್ಟು, ಜುಲೈ 30ರಿಂದ ನೀರು ಎಷ್ಟು ಬಿಡಬೇಕಾಗಿತ್ತು, 4 ಟಿಎಂಸಿ ನೀರನ್ನ ರಾಜ್ಯ ಸರ್ಕಾರ ಈಗಾಗಲೇ ಹರಿಸಿದೆ. ಇಲ್ಲಿವರೆಗೂ ಎಷ್ಟು ನೀರನ್ನ ಹರಿಸಿದೆ, ಜೊತೆಗೆ ರಾಜ್ಯ ಹರಿಸಿರುವಂತಹ ನೀರಿನ ಪ್ರಮಾಣ ಇಲ್ಲಿವರೆಗೂ ಕೂಡ 7.5 ಟಿಎಂಸಿ ನೀರು